ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಗುರುಬಲರಾಮಧಾದಿಯಾಗಿಯೂ ಅಕ್ಷೋಣಿ ಸೈನ್ಯವು ನನ್ನ ಕೈವಶವಾಯಿತು. ಅಕ್ಷೋಹಿಣಿ ಮಾರ್ಬಲವುಳ್ಳ ಈ ಚಕ್ರೇಶ್ವರನಿಗೆ ಸರಿಸಾಟಿಯಾಗಬಲ್ಲವರು ಇನ್ನಾರು? ಎಲವ ಮಧ್ಯಮ ಭಾಂಡವ ಓರ್ಗೆರೆದು ಬರುತ್ತಿರುವ ಭೀಕರ ಕಾಳಗದಲ್ಲಿ ನಿನ್ನ ಒಡಲನ್ನು ಹರಿದು ನಿನ್ನ ಮಾಂಸಗಳನ್ನು ರಣದ್ದುಗಳಾಗಿ ಆದರೂ ನನ್ನ ಬಾವುಗಳು ಈಕಿ ಈಕಿ ಕುಣಿಯುತ್ತಿರುವವು. ಅಖಂಡ ಭಾರತದ ಹಸ್ತಿನಾವತಿ ರತ್ನ ಸಿಂಹಾಸನ ನನ್ನ ವಶವಾಗಬೇಕು. ರತ್ನ ಖಚಿತವಾದ ಖಡ್ಗವು ನನ್ನ ಕೈಯಲ್ಲಿ ಝಳಪಿಸುತ್ತಿರಬೇಕು. ಧಿಕ್ಕರಿಸಿ ಸೊಕ್ಕಿನಿಂದೆರವ ಅವರನ್ನು ಸೊಕ್ಕಿನಿಂದ ಈ ಉಕ್ಕಿನ ಗದೆಯಿಂದ ಧಿಕ್ಕರಿಸಲು ನನ್ನ ಕೈಯಲ್ಲಿ ಈ ಗದಾ ದಂಡವು ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬರುವ ಆ ಪಾಂಡವರನ್ನು ಧರ್ಮಕ್ಷೇತ್ರ ಕುರುಕ್ಷೇತ್ರವಾಗಬೇಕು. ಕುರುಕ್ಷೇತ್ರ ಯುದ್ಧ ಕ್ಷೇತ್ರವಾಗಬೇಕು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಮನನ್ನು ಕೊಲ್ಲಲು ನನ್ನ ತುಂಬನು ಪಾರ್ಥನ ಶಿರ ಛೇದಿಸುವ ವೀರಖಂಡನು. ಭೀಮನನ್ನು ಕೊಲ್ಲುವ ನನ್ನ ತಮ್ಮನು ಪಾರ್ಥನ ಶಿರ ಛೇದಿಸುವ ವೀರಖಂಡನು ನನ್ನ ಮಿತ್ರ ಖಂಡನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯೋಧವ ಸೈನ್ಯ ವಂಶ ಮಾಡಿ ಬಿಡುವೆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯೋಧವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಪಾಂಡವ ಸೈನ್ಯ. ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವೋಲಿ ಮಹಾರಥಿಗರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವೋಲಿ ಮಹಾರಥಿಗರು. ಈ ಮಹಾರಥಿಗರು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ.
ದಾನಕ್ಕೆ ಮನಸೋದೆನ ಉರುಳಿಯ ದಾನಕ್ಕೆ ಮನಸೋದೆನ ನಿನ್ನ ಮನದಲ್ಲಿ ಆಸೆಯ ನೀ ತಂದೆಯ ಆಸೆಯ ನೀ ತಂದೆಯ ಉರುಳಿಯ ದಾನಕ್ಕೆ ಯಮುನ ತೀರದಿ ನೀರಾದೆಯಾದೆ ರಾಧೆಯ ಮನಕ್ಕೆ ಗೋಪಾಲ ನಾನಾದೆ ಯಮುನ ತೀರದಿ ನೀರಾದೆಯಾದೆ ರಾಧೆಯ ಮನಕ್ಕೆ ಗೋಪಾಲ ನಾನಾದೆ ನಿನ್ನ ಬಳಿಗೆ ಓಡೋಡಿ ನಾ ಬಂದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ಉರುಳಿಯ ದಾನಕ್ಕೆ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಉರುಳಿಯ ದಾನಕ್ಕೆ ಮನಸೋದೆನ ನಿನ್ನಯ ಅನುರಾಗ ಅಲೆ ಅಲೆಯಾದೆ ನನ್ನಿ ಮನಗೆ ನೀ ಸೇರಿ ಹೋದೆ ನಿನ್ನಯ ಅನುರಾಗ ಅಲೆ ಅಲೆಯಾದೆ ನನ್ನಿ ಹೃದಯಗೆ ನೀ ಸೇರಿ ಹೋದೆ ನಿನ್ನ ಸತಿಯಾಗಿ ಪರಿಪೂರ್ಣಳಾದೆ ನನ್ನಿ ಸತಿಯಾಗಿ ಪರಿಪೂರ್ಣಳಾದೆ ಉರುಳಿಯ ದಾನಕ್ಕೆ ಎಲ್ಲ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಉರುಳಿಯ ದಾನಕ್ಕೆ ಮನಸೋದೆನ ಆ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಬೇರೆ ಉಪಾಯವಿಲ್ಲ ಪ್ರೇಯಸಿ. ನರರ ದುರಂಕಾರದಿಂದ ಯುದ್ಧವಿಂದು ಅವಶ್ಯಕ. ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲೂ ಆಗದ ಅಜಿತ್ಯ ಹತ್ಯಾಕಾಂಡ. ಒಂದು ಕಡೆ ಪಾಂಡವರ 11 ಅಕ್ಷೋಹಿಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧ ಮುಗಿದ ಮೇಲೆ ಮಾನವನ ಜೀವರಾಶಿಯಲ್ಲಿ ಎಷ್ಟು ಜನ ಜೀವಂತವಾಗಿ ಉಳಿಯುವರು ನಾನು ಕಾಣ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲಿಕ್ಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಪ್ರೇಮ
ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಧರ್ಮರಾಜ ಸ್ಥಾಪನೆಗೆ ಶಾಂತಿಯಿಂದ ಸೃಷ್ಟಿಯ ವಿಕಾಸವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವಿದ್ದು ಅವಶ್ಯಕ. ಅದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನೀ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿ ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಡುವೆ. ಕುರುಕ್ಷೇತ್ರದ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಸುಸಹಿತವ ಮಾಡಿ ವೀರ ದರ್ಪದಿಂದ ಒಂದು ಪುಣ್ಯ ಬೀಜ ಅದು ಅಂಕುರಿಸಿ ಮರವಾಗಿ ಧರ್ಮ, ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿನ್ನ ಸ್ಪರ್ಶವು ಮೃತ ಸಂಜೀವನ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿಲ್ಲ. ಅದನ್ನಳೆದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ಅದರಲ್ಲಿನ ಅವಯವನ್ನು ಬೇರ್ಪಡಿಸಿ ಹೊರತು ಮತ್ಯಾವ ಉಪಯೋಗ ಪ್ರೇರಿಸಿ. ಆರ್ಯವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯನ ನರಾಡಿಗಳಲ್ಲಿ ರಕ್ತ ಅಧಿಕ್ಷವು ಹೆಚ್ಚಾಗಿ ಅಧರ್ಮದ ರೋಗವು ಹಂತರಲ್ಲಿದೆ. ಅದನ್ನು ರಕ್ತಾಕ್ಷದಿಂದ ಸಂಪೂರ್ಣವಾಗಿ ನಾಶ ಮಾಡಿದ ಧರ್ಮ ಸಂಸ್ಥಾಪನೆಗಳ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಬಾರಿ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ,
ನಿನ್ನ ಮಾತಿನಂತೆ ನಾನು ಈಗಲೇ ಹಸ್ತಿನಾವತಿಗೆ ತೆರಳಿದ್ದೇನೆ. ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು. ಆದರೂ ನಿನ್ನ ಪ್ರಯತ್ನವು ವಿಫಲವಾಗುವ ಪ್ರಯತ್ನಿಸಿ ಸ್ವಾಮಿ, ಸಫಲಗೊಳ್ಳುವುದೇನು? ಆಗಲಿ. ನಯನ ಮನೋಹರಿಯೇ ಪ್ರಿಯ ಸುಂದರ ಬದಲೇ, ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ಬದಲೇ, ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾಮಯೇ, ಸಿಂಧು ತಿಲಕವಿ ಕಮಲವತಿಯೇ ಸುಂದರಿಯೇ ಆನಂದದ ಮುಖಿಯೇ, ಸಿಂಧು ತಿಲಕವಿ ಕಮಲವತಿಯೇ ಸುಂದರಿಯೇ ಆನಂದದ ಸುಖಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ಬದಲೇ, ನಯನ ಮನೋಹರಿಯೇ ಪರಿಮಳವ ಧರಿಸಿ ಮಂದಹಾಸದಿಂದ ಒಲಿಸಿ, ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಹೊಲಿಸಿ, ಮನ ಮಂದಿರದಲ್ಲೂ ನೆಲೆಸಿ ಚೆಲುವಿನ ತಾರೆ ಒಲವನು ತೋರೆ ನಿಲ್ಲುಕು ನೀಲಾಂಬರಿ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಮಂದನ ಗಿರಿಧರ ನರಸಿದಯಾಮಯೇ, ಮಂದರ ಗಿರಿಧರ ನರಸಿದಯಾಮಯೇ, ಸಿಂಧು ತಿಲಕವಿ ಕಮಲವತಿಯೇ ಸುಂದರಿಯೇ ಆನಂದದ ಮುಖಿಯೇ, ಸಿಂಧು ತಿಲಕವಿ ಕಮಲವತಿಯೇ ಸುಂದರಿಯೇ ಆನಂದದ ಮುಖಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ
ಸೌಬಲ ರಾಜ ಶಕುನಿ ಶಕುನಿ, ಅಂದು ನೀಗೈದ ಶಪಥವೇನಾಯಿತು ಶಕುನಿ? ನಿನ್ನ 100 ಜನ ಸಹೋದರನ್ನು ಹಿಡಿ ಬಂಧನದಲ್ಲಿಟ್ಟು ಒಬ್ಬೊಬ್ಬರಾಗೆ ಹತರಾದರು. ಒಬ್ಬೊಬ್ಬರೇ ಹತರಾದರು. ಆದರೆ ಆ ತಂದೆಗೆ ಕೊಟ್ಟಂತ ಶಪಥನವೆಲ್ಲ ಮರೆತು ದುರ್ಯೋಧನನ ಅರಮನೆಯಲ್ಲಿ ಪೃಷ್ಠಾಂಗ ಭೋಜನವನ್ನು ಸೇವಿಸುತ್ತಾ ತನ್ನ ತಂದೆಗೆ ಕೊಟ್ಟಂತ ಶಪಥವೇ ಮರೆತೆಯ? ಛೀ, ನೀನೊಬ್ಬ ಮಾತೃದ್ರೋಹಿ, ಮಾತೃದ್ರೋಹಿ, ದ್ರೋಹಿ. ಸಾಕು ಸಾಕು ಸಾಕು! ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಹದಮ ಮರಳುಗಳೇ ಸಾಕು! ಏನೀ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚಂಡ ಪ್ರಳಯ ತಾಂಡವ? ಅಖಂಡ ಭರತ ಖಂಡದ ಕುಹಕ ಕೋಟದ ಕುಕ್ಷೀಕತೆಯ ಪ್ರವೀಣ, ಮಹತ್ಸರ್ಯದ ಮಹಾನಿಪುಣ, ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಎಲ್ಲವೋ ದುರ್ಯೋಧನ, ಅಂದು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದ ಬಂಧನದಲ್ಲಿಟ್ಟು ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ನೆನೆಸಿಕೊಂಡರೆ ಪಾಪ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವವು, ನನ್ನ ನರನಾಡಿಗಳಲ್ಲಿ ರಕ್ತವು ಕೊತ ಕೊತ ಕೊತನೆ ಕುದಿಯುತ್ತಿರುವುದು, ನನ್ನ ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವೇ ದಹಿಸುತ್ತಿರುವುದು, ದಗ 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 ದಗನೆ ದಹಿಸುತ್ತಿರುವುದು, ದಗ 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 ದಗನೆ ದಗ 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 ದಗನೆ ದಿದ ದೇಶದ ಗಾಳಿ ದಹಿಸುತ್ತಿರುವುದು ಲೋಕಗಳೇ. ದಗದಗನೆದ್ದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ಹರಡಿದ ದೇವ ನೆರವಲ್ಲೆಲ್ಲೋ, ಹರಡಿದ ದೇವ ನೆರವಲ್ಲೆಲ್ಲೋ ಉಳಿಯುವುದೆಂದೋ ಕುರುವಂಶಜರು, ಉಳಿಯುವುದೆಂದೋ ಕುರುವಂಶಜರು. ದಗದಗ 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 ನೆದ್ದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ. ಸೋಲಿಸಿ ನಮ್ಮನ್ನು ಕುರ್ಪತಿ ತಂದನು, ಅಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಅಸ್ತಿನವತಿಯ ಸೆರೆಯೊಳಗಿಟ್ಟನು. ನನ್ನ ತಮ್ಮಂದಿರು 100 ನಾವು, ನನ್ನ ತಮ್ಮಂದಿರು 100 ನಾವು, ನಮಗೊದಗಿತು ಸೆರೆಮನೆಗಳು ಸಾವು, ನಮಗೊದಗಿತು ಸೆರೆಮನೆಗಳು ಸಾವು. ದಗದಗ 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 ನೆತ್ತಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ.
ತೀರಿಸಲನು ಜನಸಾಲವ ಬೇಗ. ಸೂರ್ಯನಲ್ಲೊಬ್ಬನೆ ಉಳಿದಿಹನೀಗ ತೀರಿಸಲನು ಜನಸಾಲವ ಬೇಗ. ಕಮ್ಮರವಾಗಿ ಉದನ್ನಯ ಸೇಡು 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 ಸೇಡು. ಕಮ್ಮರವಾಗಿ ಉದನ್ನಯ ಸೇಡು. ಕಶೋನರಲ್ಲಿ ಬಂದು ಕೌರವ ನಾಡು, ಕಶೋನರಲ್ಲಿ ಬಂದು ಕೌರವ ನಾಡು. ಧಗಧಗ 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 ನೆತ್ತಿನ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕಗಲಾಳೆ. ಧಗಧಗ 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 ಧಗಧಗ. ದುರ್ಯೋಧನ, ಅಂದು ನೀನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿಟ್ಟು ಒಂದು ಇಡೀ ಅನ್ನ, ಒಂದು ಒಳಲ ನೀರನ್ನು ಕೊಡುತ್ತಿದ್ದೆ. ಆ ಒಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ನನ್ನ ಸಹೋದರರು ನನಗಿತ್ತು ನನ್ನ ಶ್ವಾಸಕೋಶದಲ್ಲಿ ಉಸಿರು ಬತ್ತದಂತೆ ಮಾಡಿ ಅವರೆಲ್ಲರೂ ಉಪವಾಸದಲ್ಲಿ ನರಳಿ 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 ಒಬ್ಬೊಬ್ಬರಾಗಿ ಹತರಾದರು, ಒಬ್ಬೊಬ್ಬರಾಗಿ ಹತರಾದರು. ಆ ದಾರುಣ ದೃಶ್ಯವು ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ಬಡಭಗ್ನಿ ಜ್ವಾಲೆಯಾಗಿ ನೊಂದು ಬೆಂದು ಕುಶವಾಗಿ ನನ್ನೀ ದೇಹವನ್ನು ಹಣು ಹಣುವಾಗಿ ಛಿದ್ರ ಛಿದ್ರವಾಗಿ ತುಂಡರಿಸಿ ನೋಡಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಬೇರೇನೂ ಉಳಿದಿಲ್ಲ, ಬೇರೇನೂ ಉಳಿದಿಲ್ಲ. ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ, 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 ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನನ 99 ಮಂದಿಯ ಚಿನ್ನ ಮುಂಡಗಳೊಂದಿಗೆ ನರಕದಲ್ಲಿ ನಿಮಗೆ ನಿರಾಜನವನ್ನು ಮಾಡಿಸುವೆನು. ದುರ್ಯೋಧನ, ದೊಡ್ಡ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನ, ನಾನು ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಡಗೂಡಿ ಸಮಸ್ತ ಸಾಮಂತ ರಾಜರುಗಳನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಅದೆಲ್ಲವೂ ಗಾಳಿಯ ಗೋಪುರವಾಯಿತು. ನನ್ನ ಆಸೆಗಳೆಲ್ಲವೂ ಗಾಳಿಯ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರರನ್ನು, ಅದರಲ್ಲಿಯೂ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು ಎನ್ನುವ ಗುರು ಹಿರಿಯರ ನುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿ ನಡೆಸಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವೆನು. ಕೌರವ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ
ಈ ಶಕುನಿಯಿಂದಾಗುವ ಹಿಂಸೆ ಭಯಂಕರ, ಅತಿ ಭಯಂಕರ, ಭಯಂಕರ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ನರಳುತ್ತಾ ನಿನಗಾಗಿ ನಿನ್ನವರಿಗಾಗಿ ಒಂದು ನಿಟ್ಟುಸಿದರೂ ಬಿಡುವರಿಲ್ಲಂತೆ ಮಾಡಿ ನರಕದ ಮಾರ್ಗವನ್ನು ತೋರಿಸುವೆನು. ಇಲ್ಲ, ನಾನೇ ನರಕದ ಮಾರ್ಗವನ್ನು ಇಡಿಸುವೆನು. ಅವರಿಗೆ ಮಾವ ನರಕದ ಮಾರ್ಗ ನಿನಗೆ ಮಾವ. ನಿನಗೆ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಬಲ ಮಾವ, ಬಲ ಬಲ ಮಾವ. ನಾನು ಮಾಡಿದುದು ಯುಕ್ತವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಡಲೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ಸಹಾಯ ವೀರನು ತನ್ನೆರಡು ತೋಳ್ಪೊಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲ. ಆದರೆ ಈ ಜ್ಞಾತಿಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಮಾವ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ, ಬಿಡುವ ಸುಯೋಧನ. ಸಹೋದರ, ಕೃಷ್ಣನು ಹಸ್ತಿನಾವತಿಯಲ್ಲಿ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಆಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವೋ. ಅಗ್ರಜ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬಲು ಬೇಸರವೋ. ನಾಡು ತೊರೆಯಲಿ ಕಾಡಿಗೋಗಲಿ. ಅಗ್ರಜ, ನಾಡು ತೊರೆಯಲಿ ಕಾಡಿಗೋಗಲಿ. ಸಾರಿಸಲಾಗಿದೆ ರಾಜ್ಯಗಳು, ಸಾರಿಸಲಾಗಿದೆ ರಾಜ್ಯಗಳು. ದುಷ್ಟ ಪಾಂಡವರ ಮುಚ್ಚಿ ಬರುವೆ. ಅಗ್ರಜ, ದುಷ್ಟ ಪಾಂಡವರ ಮುಚ್ಚಿ ಬರುವೆ. ಹಕ್ಕಿ ಬರೆಯುವೆ ಬೆರೆಯೊಳಗೆ, ಹಕ್ಕಿ ಬರೆಯುವೆ ಬೆರೆಯೊಳಗೆ, ಬಿಟ್ಟು ಬರೆಯುವೆ ಬೆರೆಯೊಳಗೆ. ಅಗ್ರಜ, ಹೇಳಿ ಪಾಂಡವರ ಕೂಡಿ ಬರುವುದು ಬೇಡ ಬಲು ಬೇಸರವೋ. ಬೇಡ ಬಲು ಬೇಸರವೋ. ಬೇಡ ಬಲು ಬೇಸರವೋ. ಅಗ್ರಜ, ಸಹೋದರ, ಆ ದರ್ಪದ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದರನ ಮನೆಯನ್ನು ಆಶ್ರಯಿಸಿರುವಂತೆ. ಎಷ್ಟೊಂದು ಹವೇಳನ. ಅವ ಏಳನವಲ್ಲ ಪ್ರಿಯ ಸಹೋದರ. ಕೃಷ್ಣನು ಭಕ್ತ ಪರೋಧೀನನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹಾಗೂ ಅಗ್ರಜ, ಅದನ್ನು ಸತ್ಕಾರಕ್ಕೆ ಸಿದ್ಧನಾಗು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲ ವಂಶದ ನಾಶವಾಗುವ ಕಾಲವು ಬಂದಿರುವುದು. ಎಚ್ಚರಿಕೆ ಅಗ್ರಜ, ಗುರುಕುಲ ವಂಶದ ನಾಶವಾಗುವ ಕಾಲವು ಬಂದಿರುವುದು. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ.
ಆಮೇಲೆ ಕೃಷ್ಣನ ಮಾತಿಗೆ ಮರಳಾಗಿ ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟಿದ್ದೆ. ಆದರೆ ಹೋದ್ರಿ ಆ ಪಾಂಡವರು ಮಾಡಿದ ವನವಾಸವನ್ನು ನಾವು ಮಾಡಬೇಕಾದೀತು. ಎತ್ತರ ಅಣ್ಣ, ಎತ್ತರ. ಸಂಭವ ಸಹೋದರ, ನಿಲ್ಲು ಸಹೋದರ, ನಿಲ್ಲು. ಎಷ್ಟೇ ಮದಗಜಗಳಿದ್ದರು ಸಿಂಹಕ್ಕೆ ಸಿಂಹವಾಗಿರುವ ಈ ನನ್ನ ತಮ್ಮ ಈತನಿಗೆ ಸರಿಸಾಟಿ ಆಗಬಲ್ಲವರಾರು? ನನ್ನ ಉದ್ಘಟ ಸಹೋದರನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿದು ಸಾಧ್ಯವೆನಿಸುವುದು. ಮಾವ, ಈಗೇನು ಮಾಡಲಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲು ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕುರು ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯ ವಂಶದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಸಂಹಾರ ಮಾಡಿಬಿಡುವನು. ಹೌದು ಮಾವ. ಶಿಶುಪಾಲ, ಜರಾಸಂಧ ಎಂತಹ ಮಿತ್ರರಯ್ಯ ನಿನಗೆ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿರುವನು. ಸಹೋದರರನ್ನು ಸುರಪಾನದಿಂದ ಉನ್ಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಂಡಿರುವನು. ಇಂಥವನಿಗೆ ಮನ್ನಣೆ ಕುರುರಾಜ. ಹಾಗಾದರೆ ನನ್ನ ದ್ವಾರಿಗೆ ಕಳುಹಿಸಿದ್ದೇಕೆ ಮಾವ? ಆ ನನ್ನ ಗೋಪನ ಮನೆಯ ಬಳಿ ಈ ದುರ್ಯೋಧನ ಸಹಾಯವನ್ನು ಬೇಡುವುದು ಉಚಿತವಾದ ಕಾರ್ಯವಾಗಿತ್ತು. ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ಮಾ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಅದರೊಡನೆ ಸರಸವಾಡಬಹುದಲ್ಲವೇ? ಬಲ ಮಾವ, ಬಲ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಬಹು ಅವಶ್ಯಕವಾಗಿರುವುದು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಿರ್ಮೂಲನ ಮಾಡುವ ಸದವಕಾಶವು ನಿನಗೊದಗಿರುವುದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ, ಆ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲು ಆಗದು ದುರ್ಯೋಧನ. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ಸಂಧಿಗೆ ಸಮ್ಮತಿಸಿ ನೀನೇನಾದರೂ ಆ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಸಂಭವವಯ್ಯ. ಪಗಡೆಯ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ನೀನು ಕೊಡುವುದೆಂದರೇನು? ಶಕ್ತಿಯ ವೀರರಿಂದ ಅನುಭಕ್ತಳಾದ ಕುರುರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾತನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ರಣಕ್ಷೇತ್ರದಲ್ಲಿ ಹೋರಾಡಿ ಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು
ಸರಿಯಾಗಿ ಹೇಳಿದೆ ಸೋಮರ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕೊಡಕೂಡದು, ಕೊಡುವುದೇ ಇಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಮಾವ, ನಿನ್ನ ಸಲಹೆ ಸಹಕಾರದ ಹೊರತು ಈ ದುರ್ಯೋಧನ ಏನನ್ನೂ ಮಾಡಲ್ಲ. ನಿನ್ನ ಸಹಕಾರವಿರುವವರೆಗೂ ಈ ಚಂದ್ರಕುಲ ಚಕ್ರೇಶ್ವರ ಇವನನ್ನು ಎದುರಿಸಬಲ್ಲವರು ಧೀರರು ಘೋರಿನವರು. ಯಾರು ಎದುರಿಸಬಹುದು ಆವ ನಿನ್ನ ಸಲಹೆ ಸಹಕಾರವಿರುವವರೆಗೂ ಈ ಛಲದಂಗ ಮಲ್ಲನನ್ನು ಯಾರೂ ಎದುರಿಸಲಾರರು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನೂ ಮಾಡುವುದಿಲ್ಲ ಮಾವ. ಮಾವನನ್ನ ಸಂಗಡ ಇಲ್ಲವೋ ಕುರುಕುಲದ ಕೊನ್ನಿ, ಹೋಗಲು ಕುರುಕುಲದ ಕೊನ್ನಿ. ನನ್ನ ಸಲಹೆಯನ್ನೇ ಕೇಳುತ್ತಿರೋ, ನಿನ್ನನ್ನು ನಿನ್ನ ಕುರುವಂಶವನ್ನು ನಿರ್ಮೂಲನೆ ಮಾಡುವನು. ಶಕುನಿ ಎಂಬ ಪದದ ಅರ್ಥ ತಿಳಿದಿರುವೇನೋ ಮೂಢ. ಶಾ ಎಂದರೆ ಶತ್ರುಗಳಾದ, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿರ್ಮೂಲನೆ ಮಾಡುವುದು. ಶಕುನಿಯಿಂದ ಕುರುವಂಶ ನಿರ್ವಂಶ. ಶಕುನಿ ಎಂಬ ಪದದಲ್ಲಿ ಕು ಎಂಬ ಪದವನ್ನು ತೆಗೆದರೆ ಇನ್ನುಳಿಯುವುದೇ ಶನಿ. ನಿನ್ನ ಪಾಲಿನ ಶನಿ. ಅಧಿಕಾರವಿದೆ ಎಂದು ಮೆಟ್ಟಿ ಮೆರೆಯುತ್ತಿರುವೇನೋ ಮೂಢ. ಎಲ್ಲಿದೆಯೋ ನಿನ್ನ ಅಧಿಕಾರ? ಇನ್ನೆಷ್ಟು ದಿನ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಚ ನಾನು ನೋಡುವೆ, ಕೋಹಿ ನಾನು ನೋಡುವೆ.
ಅಧಿಕಾರ 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 ಬಲದಿಂದ ಹುಟ್ಟಿ ಮೆರೆಯುವೆ ಆ ಭೀಮನಿಗೆ ಫಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ಮೋಹಿ ನಾನು ನೋಡುವೆ ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು ನಿನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ತುಂಬಿ ಮೆರೆಯುವೆ ಆ